ಹಾಯ್ ನಮಸ್ಕಾರ ರೀ ದೊಡ್ಡ ಮಂದಿಗೆ. ಅಶ್ವಿನಿ ಗೌಡ ಅವ್ರಿಗೆ ಏನಾಗೈತಿ ಯಾರಿಗೆ ಗೊತ್ತಾ, ಅರ್ಥನೇ ಆಗಲಾಗೈತಿ. ಆಲ್ರೆಡಿ ಬಿಗ್ ಬಾಸ್ ಮುಗಿದು ಗಿಲ್ಲಿ ನಟ ವಿನ್ನರ್ ಅಂತ ಡಿಸೈಡ್ ಆಗೈತಿ. ಆದರೂ ಅಶ್ವಿನಿ ಗೌಡ ಅವ್ರು ಏನು ಹಿಡ್ಕೊಂಡು ಕೂತಾರಪ್ಪ ಅಂದ್ರೆ, ಗಿಲ್ಲಿ ಬಡವನ ರೀತಿ ಬಟ್ಟೆ ಧರಿಸಿ ಕಪ್ ಗೆದ್ದಿದ್ದಾನ, ಆದ್ರೆ ಗಿಲ್ಲಿ ಬಡವನಲ್ಲ ಅನ್ನೋದು ಹೇಳಿಕೆಯನ್ನು ಹಿಡ್ಕೊಂಡು ಕುಂತ್ಬಿಟ್ಟಿದ್ದಾರೆ ಒಟ್ಟ. ಅದು ಬಿಟ್ಟು ಹೊರಗೆ ಬರ್ರಿ ಅಶ್ವಿನಿ ಮೇಡಮ್ ಅವರೇ, ಇನ್ನು ಎಷ್ಟಂತ ದಿವಸ ಸಾಧಿಸ್ತೀರಿ? ಗಿಲ್ಲಿ ನಟ ಗೆದ್ದಿದ್ದು ನಿಮಗೆ ಅರ್ಗಿಸಿಕೊಳ್ಳೋಕೆ ಆಗ್ತಾಯಿಲ್ಲ ಏನು? ಒಂದು ಸಲ ಗಿಲ್ಲಿ ಕ್ರೇಜ್ ಯಾವ ಲೆವೆಲಿಗೆ ಅದ ಅಂತ ನೋಡ್ರಿ. ಜನರು ಅವ್ರಿಗೆ ಎಷ್ಟು ಹಚ್ಕೊಂಡಿದ್ದಾರೆ, ಎಷ್ಟು ಪ್ರೀತಿಯನ್ನು ತೋರ್ಸಕತ್ತಾರ. ಜನರು ಪ್ರೀತಿ ತೋರಿಸ್ತಾರಪ್ಪ ಅಂದ್ರೆ ಅದು ಸುಮ್ಮನೆ ತೋರಿಸೋದಿಲ್ರಿ. ಆ ಪ್ರೀತಿ ನಿಮಗೆ ಸಿಕ್ಕಿಲ್ಲ ಅನ್ನೋದು ಹೊಟ್ಟೆ ಕಿಚ್ಚದ ಅನ್ಸುತ್ತೆ ನನಗರೆ. ಜಾನ್ವಿ ಅವರು ಕೂಡ ಅಶ್ವಿನಿ ಅವರ ಏನದು ಬಾಲ ಅಂತಲೇ ಹೇಳ್ಬೋದು. ಹೊರಗೆ ಬಂದಾನಿಂದ ನೋಡಕತ್ತೀನಿ, ಬರೀ ಗಿಲ್ಲಿ ಅಪೋಸಿಟ್ ಮಾತನಾಡೋದು, ಗಿಲ್ಲಿ ಅಭಿಮಾನಿಗಳಿಗೆ ಬೈಯೋದು, ಹಾಗನ್ನೋದು ಈಗನ್ನೋದು. ಏನದು ಆಲ್ರೆಡಿ ಬಿಗ್ ಬಾಸ್ ಮುಗಿದು ಹೋಗೈತಿ ಬಿಡ್ರಿ. ಆಲ್ರೆಡಿ ಗಿಲ್ಲಿ ನಟ ವಿನ್ ಆಗ್ಯಾನ. ಅವ್ನ ಕ್ರೇಜ್ ಏನಂಬುದು ಒಂದು ಸಲ ವಿಡಿಯೋ ನೋಡ್ರಿ ಗೊತ್ತಾಗುತ್ತೆ. ಎಷ್ಟು ಅಭಿಮಾನಿಗಳು ಅವನನ್ನು ವೆಲ್ಕಮ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಕಿರಿ. ನೀವು ಆ ಪ್ರೀತಿ ನಿಮ್ಮ ಒಳ್ಳೆತನದಿಂದ ಗಳಿಸ್ರಿ, ನಿಮಗೂ ಆ ಪ್ರೀತಿ ಸಿಕ್ಕೇ ಸಿಗುತ್ತಾ. ಅದು ಬಿಟ್ಟು ಒಬ್ಬರ ಏಳಿಗೆಯನ್ನು ಹೊಟ್ಟೆ ಕಿಚ್ಚ ಪಡ್ಕೊಂಡು ನೀವು ಏನು ಸಾಧಿಸ್ತೀರಿ? ನೀವು ಏನು ಸಾಧಿಸೋಕ್ಕಾಗಲ್ಲ. ನೀವು ಈ ಥರ ಇದ್ರೆ ಚೇಂಜ್ ಆಗ್ರಿ ಈಗರೆ. ಸುದೀಪ್ ಸರ್ ಕೂಡ ಅದೇ ಹೇಳಿದ್ದಾರೆ ನಿಮಗೆ ಬಿಗ್ ಬಾಸ್ ಮನೆಯಲ್ಲಿದ್ದಾಗ. ಅದನ್ನು ಕೇಳಕ್ಕೆ ತಯಾರಿಲ್ಲ ನೀವು. ನಿಮ್ಮ ಹಠ ನಿಮ್ಮದು ವೈಯಕ್ತಿಕ ಅದೇ ಹಿಡ್ಕೊಂಡು ಕೂತೀರಣ್ಣ. ಬೇಡ್ರಿ ಮೇಡಮ್ ಅವರೇ. ಅಶ್ವಿನಿ ಅವ್ರು ದೊಡ್ಡದಾಗಿ ಹೇಳ್ತಾರೆ, ನಾ ಹೊರಗೆ ಹಿಂಗೆ ಹೋರಾಟಗಾರ್ತಿಯ ಅದು ಇದು ಎಲ್ಲ ಏನು ಮಾತಾಡಕತ್ತೀರಿ ನೀವೆಲ್ಲ? ಅದೆಲ್ಲ ಗಳಿಸಿದೆಲ್ಲ ಹೊಳ್ಯಾಗ ಹುಂಚಿ ಅಂತ ತೊಳ್ದಂಗೆ ಆಗೈತೆ ನಿಮ್ದೀಗ. ಅಲ್ರಿ ಅಶ್ವಿನಿ ಅವರೇ, ಗಿಲ್ಲಿಗಿಂತ ನಿಮ್ಗೆ ಓಟ್ ಜಾಸ್ತಿ ಬಿದ್ದಾವಂದ್ರೆ ನೀವೇ ವಿನ್ನರ್ ಆಗ್ತಿದ್ದೀರಲ್ಲ. ಮತ್ತ್ಯಾಕೆ ನಿಮ್ಗೆ ಬಿಗ್ ಬಾಸ್ ಟೈಟಲ್ ಕೊಟ್ಟಿಲ್ಲ? ಬಿಗ್ ಬಾಸ್ ವಿರುದ್ಧ ಕಂಪ್ಲೇಂಟ್ ಮಾಡ್ರಿ. ಮತ್ತು ಹಾಗಿದ್ರೆ ಮೀಡಿಯಾದಾಗ ಎಷ್ಟು ಚಂದ ಹೇಳ್ತಿರಲ್ಲ, ಗಿಲ್ಲಿಗಿಂತ ನನಗೆ ಓಟ ಭಾಳ ಅಂತರ ಜಾಸ್ತಿ ಬಿದ್ದಾವ, ಆ್ಯಕ್ಚುಲಿ ನನಗೆ ಟೈಟಲ್ ಬರಬೇಕಿತ್ತು, ಯಾಕೆ ಬಂದಿಲ್ಲ, ಹೀಗೆ ಮಾತಾಡಕತ್ತಿರಲ್ಲ. ನಿಮ್ಗೆ ಏನು ಹೇಳೋಣ ನಾವು? ಸ್ವಲ್ಪ ಗಿಲ್ಲಿ ನಟಂದು ಹೊರಗೆ ಎಷ್ಟು ಕ್ರೇಜ್ ಅದ ಅನ್ನೋದು ಸ್ವಲ್ಪ ತಿಳ್ಕೊರಿ, ಆಮೇಲೆ ಮಾತಾಡ್ರಿ. ನನಗೆ ಓಟ್ ಜಾಸ್ತಿ ಬಂದಾವ ಅಂತ ಹೇಳ್ಕಿರಿ. ಈಗ ನಿಮಗೆ ಓಟ್ ಜಾಸ್ತಿ ಬಂದಾವ ಅಂತ ನಿಮಗೆ ಅನ್ಸುತ್ತಪ್ಪ ಅಂದ್ರೆ ನಿಮ್ಗೆ ಬಿಗ್ ಬಾಸ್ ಮನೆಯೊಳಗೆ ಮೋಸ ಆಗ್ಯದ. ಅಂದ್ರೆ ಬಿಗ್ ಬಾಸ್ ಟೀಮ್ ನಿಮಗೆ ಮೋಸ ಮಾಡೈತಿ. ಹಾಗಾದ್ರೆ ಅವ್ರ ವಿರುದ್ಧ ಹೋರಾಡ್ರಲ್ಲ. ಹೇಗಿದ್ರು ನೀವು ಹೋರಾಟಗಾರ್ತಿ ಅದೀರಿ. ನಿಮಗೆ ಬಿಗ್ ಬಾಸ್ ಮೋಸ ಮಾಡ್ಯದಪ್ಪ ಅಂದ್ರೆ ಬಿಗ್ ಬಾಸ್ ವಿರುದ್ಧ ಹೋರಾಡ್ರಿ, ಕಂಪ್ಲೇಂಟ್ ಮಾಡ್ರಿ, ನನಗಿಲ್ಲಿ ಮೋಸ ಆಗ್ಯದ ಅಂತ ಹೇಳ್ಕಿರಿ. ಅದು ಬಿಟ್ಟಿಕಿರಿ ಯಾರು ಹೇಳೋದಿಲ್ಲ ಕೇಳೋದಿಲ್ಲ. ನನ್ನ ಏನು ನ್ಯೂಸ್ ಚಾನಲ್ದಾಗ ಹೇಗೆ ಬೇಕಾಗಿ ಮಾತಾಡಕತ್ತಿರಲ್ಲ. ಏನು ಹೇಳೋದಪ್ಪ ನಿಮಗೆ? ಏನು ಗುರು ಗಿಲ್ಲಿ ಕ್ರೇಜ? ಮಂಡ್ಯದಾಗ ಗಿಲ್ಲಿ ನಟಾಗಿ ವೆಲ್ಕಮ್ ಮಾಡ್ಕೊಂಡಿದ್ದ ರೀತಿ ನೋಡಿದ್ರೆ ಒಬ್ಬ ನಾರ್ಮಲ್ ಹೀರೋಗಂತೂ ಈ ರೀತಿ ವೆಲ್ಕಮ್ ಸಿಗೋದು ನಾವು ನೋಡಿಲ್ಲ. ದೊಡ್ಡ ದೊಡ್ಡ ಸ್ಟಾರ್ಗಳಿಗಷ್ಟೇ ಈ ಥರ ವೆಲ್ಕಮ್ ಸಿಗುತ್ತೆ. ಇದು ಬಿಗ್ ಬಾಸ್ ಇತಿಹಾಸದಾಗ ಒಂದು ದೊಡ್ಡ ಅಲೆಯನ್ನೇ ಸೃಷ್ಟಿ ಮಾಡಿದ್ದಾನಂತಲೇ ಹೇಳ್ಬೋದು ಗಿಲ್ಲಿ ನಟ. ಏನು ಅದು ಜನಸಂಖ್ಯೆ ಯಾವ ಲೆವೆಲಿಗೆ ಸೇರಿದ್ರಪ್ಪ ಅಂದ್ರೆ ಪೊಲೀಸ್ ವ್ಯಾನ್ ತಂದು ಪೊಲೀಸ್ ಸೆಕ್ಯೂರಿಟಿ ಕೊಡಟ್ಟು ಬೆಳೆದಿದ್ದಾನ ಗಿಲ್ಲಿ ನಟ. ಅದ್ಭುತ. ಇದು ನೋಡೋಕ್ಕೊಂದು ಭಾಳ ಖುಷಿ ಆಗುತ್ತೆ ನಮಗೆ. ಯಾರೆಲ್ಲ ಗಿಲ್ಲಿ ಅಭಿಮಾನಿಗಳಿದ್ದೀರಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.